ಮಾತು ಎತ್ತಿರ ಇಲ್ಲಿ ಏನ್ ನಡೆದೈತಿ? ಇಸ್ಪೇಟ್ ಆಡ್ತಾರ, ಉಸು ಹೊಡಿತಾರ, ಇದೇ ಮಾತು. ಒಂದರ ಇಸ್ಪೇಟ್ ಕ್ಲಬ್ ಚಲೋ ಇದ್ರೆ ನಾನು ಇವತ್ತು ರಾಜಕೀಯ ತ್ಯಾಗ ಮಾಡ್ತೀನಿ, ರಾಜೀನಾಮೆ ಕೊಡ್ತೀನಿ, ತಾಕತ್ ತೋರಿಸ್ ಹಿಂಗ್ ಕುರ್ಚಿ ಹೇಳ್ತಿರ್ತೈತಿ, ಹಿಂಗ್ ಕೈ ಹಿಂಗ್ ಮಾಡ್ತೈತಿ, ಹಿಂಗೆ ತೋರಿಸ್ಕೊತಿರ್ತೈತಿ. ಇದು ಶಿಸ್ತ. ನಾನು ಹೊಲ ಬಿತ್ತಕ್ಕೆ ಹೋಗಿದ್ದೆ, ನಿನಗೆ ಅದಕ್ಕೆ ಕಳಿಸ್ಯಾರ ಜನ, ನಿನಗೆ ಬಾರಿ ಗಿಡ ಕಾಯಕ ಮತ್ತೆ ನಿನಗೆ ಕಳಿಸ್ಯಾರ. ಹಕ್ಕುಪತ್ರ ಕೊಟ್ಟಿದ್ದಿಲ್ಲ, ಹಕ್ಕುಪತ್ರ ಬಡವರು ಹಕ್ಕುಪತ್ರ ಹಿಡ್ಕೊಂಡವನ್ನ ಕೊಡದೆ ಇಟ್ಕೊಂಡು ಕೂತಿದ್ರು ಮನೆಯಾಗ 5 ವರ್ಷ. ನಾನು ಬಂದ ಮ್ಯಾಗ ಕೊಟ್ಟನೆ 1400 ಹಕ್ಕುಪತ್ರ. ಈಗ ಅದಕ್ಕೆ 1,000 ಮನೆಯನ್ನ ಕೂಡ ಕಟ್ಟಾಕ ನಾ ಈಗಾಗಲೇ ರೆಡಿ ಆಗ್ಯಾವ. ಈಗ ಗದಿಗೆ ನೋಡೋಗ್ರಿ ಮನೆ ಕಟ್ತೀವಿ. ಅಲ್ಲಿ 334 700 ಏನು 700 ಚಿಲ್ಲರೆ. ನಾವು 42 ಎಕರೆದಲ್ಲಿ ಮನೆ ಕಟ್ತಾ ಇದ್ದೀವಿ. ಯಾಕೆ ಮನೆ ಕಟ್ಟುವಂತ ಕೆಲಸ? ನಾನು ಪದೇ ಪದೇ ಹೇಳ್ತಿರ್ತೀನಿ, ಇವರು ಇಷ್ಟು ಸಾಧನೆ ಮಾಡಿದ್ರಲ್ಲ, ಇಷ್ಟು ವರ್ಷ ಬಿಜೆಪಿ ಅವರು ಅಧಿಕಾರಕ್ಕೆ ಬಂದ್ರಲ್ಲ ಈ ರಾಜ್ಯದಲ್ಲಿ, ಎಷ್ಟು ಮನೆ ಕಟ್ಟರ ಅಂತ ಒಂದೇ ಪ್ರಶ್ನೆ ಕೇಳ್ತೀನಿ ನಾನು. ಒಂದೇ ಪ್ರಶ್ನೆ, ಒಂದು ಮನೆ ಕಟ್ಟಿದ್ರೆ ನನಗೆ ಬಂದು ಇವತ್ತ ತೋರಿಸ್ಬೇಕು ದಾಖಲೆ. ಇವ್ರ ಅವಧಿಯಲ್ಲಿ ನಾನು ಇಂಥ ಮನೆಯನ್ನು ಕೊಟ್ಟು, ಆಶ್ರಯ ಮನೆಯನ್ನು ಕೊಟ್ಟು ಇವ್ರು ಕಟ್ಟಿನಿ ಅಂತ ಒಂದು ದಾಖಲೆ ಕೊಡ್ಲಿ, ಅವತ್ತ ನಾನು ರಾಜಕೀಯ ಬಿಟ್ಟು ತ್ಯಾಗ ಮಾಡ್ತೀನಿ, ನಾನು ಸರೆಂಡರ್ ಆಗ್ತೀನಿ. ನಾನು ಇವ್ರು ಒಂದು ಮನೆ ಕಟ್ಟಿಲ್ಲ ಬಡವರಿಗಾಗಿ ಒಂದು ಯೋಜನೆ ತಂದಿಲ್ಲ. ಇವತ್ತು 5 ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ. ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ, 5 ಯೋಜನೆ. ಇವತ್ತು 2 ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು, 2023ರಲ್ಲಿ ಬಂದು ಇವತ್ತುವರೆಗೂ 5 ಯೋಜನೆ ಕೊಡ್ತಾ ಇದ್ದೀವ. ಪ್ರತಿ ಮನೆ ಹೆಣ್ಣು ಮಗಳಿಗೆ ಇವತ್ತು 2,000 ರೂಪಾಯಿ ನೇರವಾಗಿ ಅಕೌಂಟಿಗೆ ಹೋಗುತ್ತೆ. 200 ಯೂನಿಟ್ ಕರೆಂಟ್ ಫ್ರೀ ಐತಿ. ಅನ್ನಭಾಗ್ಯ 5 kg ಅಕ್ಕಿ ಕೊಡ್ತಿದ್ವಿ ನಾವು ಹೋದ ಸರ್ಕಾರದಲ್ಲಿ, ನಮ್ಮ ಸರ್ಕಾರದಲ್ಲೇ ಪ್ರಾರಂಭ ಆಗಿದ್ದು ಅನ್ನಭಾಗ್ಯ 2013ರಲ್ಲಿ. ಇವತ್ತು 10 kg ಅಕ್ಕಿ ಕೊಡ್ತಾ ಇದೀವಲ್ಲ ನಮ್ಮ ತಾಯಿ, ಕೊಡ್ತಾ ಇದೀವ. 2,000 ರೂಪಾಯಿ ಬರುತ್ತಾ? ಕರೆಂಟ್ ಬಿಲ್ 200 ಯೂನಿಟ್ ಫ್ರೀ ಐತ್ಯಾ? ಬಸ್ ಫ್ರೀ ಐತ್ಯಾ? ಈಗ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಇವತ್ತು ಯಾರು ಪಾಪ ನಿರುದ್ಯೋಗಿಗಳಿದ್ದಾರೆ, ಪದವಿಯನ್ನು ಪಡೆದಂತವ್ರಿಗೆ ಇವತ್ತು 3,000 ರೂಪಾಯಿ ತಿಂಗಳ, ಡಿಪ್ಲೊಮಾ ಓದ್ದವರಿಗೆ 1,500 ರೂಪಾಯಿನ ಇವತ್ತು ನಮ್ಮ ಸರ್ಕಾರ ಕೊಡ್ತಾ ಇದೆ. ಯಾಕೆ ಕೊಡ್ತಾ ಇದೆ? ಇದು ಎಲ್ಲರೂ ಬದುಕಬೇಕು. ಅದು ಜಾತಿ ಜನಾಂಗ ನೋಡಿ ಕೊಡ್ತಾ ಇಲ್ಲ ನಾವು. ಎಲ್ಲ ಜಾತಿ ಜನಾಂಗ, ಎಲ್ಲ ವರ್ಗಕ್ಕೂ ಕೂಡ ಸಿಗಬೇಕು. ಎಲ್ಲ ಧರ್ಮದಲ್ಲಿ, ಎಲ್ಲ ಜಾತಿಯಲ್ಲಿ ಕೂಡ ಬಡವರಿದ್ದಾರೆ. ಎಲ್ಲರೂ ಬದುಕಬೇಕು ಅನ್ನೋದು ಚಿಂತನೆಯನ್ನ ಮಾಡಿದಂತವರು ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನು ಇವತ್ತು ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ. ಇವತ್ತು ಅರ್ಥ ಮಾಡಿಕೊಡ್ರಿ, ಯಾವ ಸರ್ಕಾರ ಬಂದಾಗ ಯಾವ ರೀತಿ ಆಡಳಿತ ಇರುತ್ತೆ, ಏನಾಗುತ್ತೆ ಅನ್ನೋದನ್ನ. ಇದೀಗ ಹೇಳಿದ್ರು ಎಷ್ಟೊಂದು ಅಭಿವೃದ್ಧಿಯ ಕೆಲಸವನ್ನ. ನನಗೆ ಮೊನ್ನೆ ಯಾವುದೋ ಒಂದು ಪತ್ರಿಕೆಗೋಷ್ಠಿಯಲ್ಲಿ ನೋಡಿದೆ. ನಿಧಿ ಮತ್ತೇನಪ್ಪ ಮೊನ್ನೆ ಪತ್ರಿಕಾಗೋಷ್ಠಿಯನ್ನು ನೋಡಿದೆ. ಏನ್ ಅಭಿವೃದ್ಧಿ ಕೆಲಸ ನಡೆದವು, ಎಲ್ಲಿ ಅಭಿವೃದ್ಧಿ ಮಾಡ್ಯಾವು, ನಾವು ಮಾಡಿದ್ದು ಅಷ್ಟು ಮಾಡಿವಂತ. ಒಂದರ ತೋರಿಸ್ರಪ್ಪ, ಅವ್ರು ಮಾಡಿದ್ದು, ನಾನು ಪೂಜೆ ಮಾಡಿದ್ದು ಅಥವಾ ಉದ್ಘಾಟನೆ ಮಾಡಿದ್ದು ಒಂದರ ತೋರಿಸ್ರಿ. ವಾಟರ್ ಟ್ಯಾಂಕ್ ಬಗ್ಗೆ ಮಾತಾಡ್ತಾರ. ವಾಟರ್ ಟ್ಯಾಂಕ್ ನಿಂದ್ರಿಸಿದ್ರು ಇವ್ರು ಪುಣ್ಯಾತ್ಮರು ಒಯ್ದು ಕ್ರೀಡಾಂಗಣ ಜಾಗ 6 ಎಕರೆ ನಾವು ಕ್ರೀಡಾಂಗಣಕ್ಕೆ ಜಾಗ ಮಾಡಾಕತ್ತೀವಿ. ಪಾಪ ಯುವಕರು, ಕ್ರಿಕೆಟ್ ಆಡೋರು, ಆಟಗಾರರು ಬಹಳಷ್ಟು ಜನ ವಿಕಲ್ ಆಗಿ, ಅವ್ರಿಗೆ ಇವತ್ತು ಒಂದು ಕ್ರೀಡಾಂಗಣ ಹಾಕಬೇಕು ಅಂತೇಳಿ 2017ರಲ್ಲೇ ಸರ್ಕಾರದ ಗೆಜೆಟ್ ಮಾಡಿಸಿ ಇಟ್ಟು ಹೋಗಿದ್ದೆ ನಾನು. ಆದ್ರೆ ನಾನು ಸೋತೆ 2008ಕ್ಕೆ. ನಮ್ಮ ಜನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಕಡಿಮೆ, ಸ್ವಲ್ಪ ತಡವಾಗಿ ಅರ್ಥ ಮಾಡ್ಕೊಂಡ್ರು. 23ಕ್ಕೆ ಅರ್ಥ ಮಾಡ್ಕೊಂಡು ಹೊಳಿ ಗೆಲ್ಸ್ಯಾರ 30,000 ಹೊಳಿ ಕೊಟ್ಟು. ಸ್ವಲ್ಪ ತಡವಾದ್ರು ಅರ್ಥ ಮಾಡ್ಕೋತಾರೆ. ಇಲ್ಲ ಮಾಡ್ಕೊಳ್ಳೋದು ಅನ್ನೋದಿಲ್ಲ. ಅಭಿವೃದ್ಧಿ ಕೆಲಸ ನೋಡ್ರಿ, ಸ್ವಲ್ಪ ಬಂದ್ ನಾನೇನ್ ಮಾಡೀನಿ, ಅವ್ರೇನ್ ಮಾಡ್ರಿ. ಎಷ್ಟು ರೊಕ್ಕ ತಂದಿದ್ದೆ ಹೋದ್ ಸರ್ಕಾರದೊಳಗ, ಈ ವರ್ಷ ಕಡಿಮೆ ತಂದೀವಿ. ಆದ್ರೆ ಹೋದ್ ಸರ್ಕಾರದೊಳಗೆ ನಾನು 4,500 ಕೋಟಿ ಪುಸ್ತಕ ಹಂಚಿನಿ. ಪುಸ್ತಕ ಒಬ್ಬನರ ಪ್ರಶ್ನೆ ಮಾಡುವಂತ ತಾಕತ್ತಿತ್ತನಿ ತಾಲೂಕ್ನಾಗ ಯಾರಿಗಾರ? ಒಬ್ಬನರ ಬಿಜೆಪಿ ಅವ್ರ ಪ್ರಶ್ನೆ ಮಾಡಿದ್ರ 4,500 ಕೋಟಿ ತಂದಿನಿ, ಪುಸ್ತಕ ಬಿಟ್ಟಿದ್ದೆ ನಾನು. 4,500 ಕೋಟಿ ಅನುದಾನದ್ದು ಈಗೂ ಕೊಡ್ತೀನಿ ನಾನು. 2 ವರ್ಷದಲ್ಲಿ ಏನ್ ಮಾಡೀನಿ ಅಂತೇಳಿ. ಅಲ್ಲಿ ಕ್ರೀಡಾಂಗಣ ಮಾಡಬೇಕು ಅಂತೇಳಿ ನಾವು 6 ಎಕರೆ ಭೂಮಿಯನ್ನ ಗೆಜೆಟ್ ಮಾಡಿದ್ರಲ್ಲಿ ಅಲ್ಲಿ ಹೋಗಿ ವಾಟರ್ ಟ್ಯಾಂಕ್ ಕಟ್ಟಿದ್ರು. ಉದ್ದೇಶಪೂರ್ವಕವಾಗಿ ಅಧಿಕಾರಿಗಳಿಗೆ ಜಬರಿಸಿ, ಆ ಅಧಿಕಾರಿ ತಪ್ಪು ಒಪ್ಪಿಗೆ ಪತ್ರ ಬಂದು ಕೊಟ್ಟಳ. ಈಗ ಆ ಎಮ್ಮ AWE ತಪ್ಪು ಒಪ್ಪಿಗೆ ಪತ್ರ ಬಂದು ಕೊಟ್ಟಳ. ಶಾಸಕರ ಒತ್ತಡದಿಂದಲೇ ನಾನು ಅಲ್ಲಿ ಟ್ಯಾಂಕ್ ಪೂಜೆ ಮಾಡಿದೆ ಅಂತ ಹೇಳಿ ಬಂದು ಕೊಟ್ಟ. ಇನ್ನೇನ್ ಬೇಕ್ರಿ? ಅಧಿಕಾರಿಗಳ ಮೇಲೆ ಒತ್ತಡ ಹೇಳುದು, ದಬ್ಬಾಳಿಕೆ ಮಾಡುದು, ಇವ್ರು ಮಾಡೋಂತ ಕೆಲಸ. ಮಾತೆತ್ತಿರ ಇಲ್ಲಿ ಏನ್ ನಡೆದೈತಿ? ಇಸ್ಪೇಟ್ ಆಡ್ತಾರ, ಉಸು ಹೊಡಿತಾರ, ಇದೇ ಮಾತು. ಮತ್ತೆ ಈಗ ಹೊಲಕ್ಕೆ ಜಪಾನ್ಗೆ ಹೋಗಿದ್ದೆ, ನಾನು ಹೊಲ ಬಿತ್ತಕ್ಕೆ ಹೋಗಿದ್ದೆ, ನಿನಗೆ ಅದಕ್ಕೆ ಕಳಿಸ್ಯಾರ ಜನ, ನಿನಗೆ ಬಾರಿ ಗಿಡ ಕಾಯಕ ಮತ್ತೆ ನಿನಗೆ ಕಳಿಸ್ಯಾರ.
ಮತ್ತೆ ನಿನಗೆ ಅಲ್ಲಿಗೆ ಕಳಿಸ್ತೀನಿ, ನಿನಗೆ ಬಾರಿಗಿಡಿ ಕಾಯಕ್ಕೆ ಕಳಿಸೋದು, ಶಾಶ್ವತವಾಗಿ ಕಳಿಸ್ತೀವಿ ನಿಮ್ಯಾಗ. ಅದು ಗ್ಯಾರಂಟಿ ಬರ್ಕೊಂಡು ಇಟ್ಕೋ. ನೀನ್ ತಾಕತ್ತಿದ್ರೆ ನೋಡೋಣ ಮುಂದೆ ಅದ್ರ ಮಾತು ಬೇರೆ. ಶಾಶ್ವತವಾಗಿ ಬಾರಿಗಿಡ ಕಾಯಕ್ಕೆ. ಈಗ ಹೊಲ ಉಳಿಸೋಕ್ ಹೋಗಿದ್ದೆ, ಹೊಲ ಒಡ್ಡ ಹಾಕಕ್ ಹೋಗಿದ್ದೆ. ಇವ್ರು ಏನ್ ಮಾಡ್ತಾರ, ರೊಕ್ಕ ಹೊಡ್ಯಾಕತ್ತಾರ, ಉಸು ಹೊಡಿತಾರ, ಅದನ್ನ ಹೊಡಿತಾರ. ನೀವು ಸರ್ಕಲ್ನಾಗ ಆಫೀಸ್ ಮಾಡಿ ಹೊಡೆದ್ರು ತಂದಿ ಮಗ ಕೂತ್ಕೊಂಡು. ಇದು ನೋಡಿಲ್ಲ ಜನ, ಯಾರ ಆಫೀಸ್ ಇತ್ತು, ನಿನ್ನ ಮಗಂದ ಎಲ್ಲಿತ್ತು. ಈಗ ಊರಾಗ ಇರುದಿಲ್ರಿ ಗುರುಗಳವ್ರು. ಇದು ಟೂರಿಂಗ್ ಥಿಯೇಟರ್ ಮಾಡ್ಬಿಟ್ರ. ಅದಕ್ಕೆ ಹೇಳ್ತಿರ್ತೀನಿ ನಾನು, ಈಗ 3 ತಿಂಗಳಿಗೊಂದು ಬರ್ತಾನವ, 3 ತಿಂಗಳಿಗೊಂದು ಪ್ರೆಸ್ ಮೀಟ್ ಫಿಕ್ಸ್. ಬರ್ದಿಟ್ಕೊಡ್ರಿ, ನಾ ಡೇಟ್ ಯಾರು ಹೇಳಿದ್ರು ಮಾಧ್ಯಮದವ್ರು ಬರ್ದಿಟ್ಕೊಡ್ರಿ. ಅವ್ರ ಒಂದ್ 4 ಮಂದಿ ಮಾಧ್ಯಮದವ್ರು ಅದಾರ ಇಲ್ಲ, ಅವ್ರ ಕರೀತಾರೆ ಪ್ರೆಸ್ ಮೀಟಿಂಗ್. ಬರ್ರಿ, ಬಹಳ ದಿವಸ ಆಯ್ತು ಮಾತಾಡಿಲ್ಲ ನೀವು, ಒಂದಿಟ್ಟು ಬೈ ಬರ್ರಿ ಅವ್ರಿಗೆ ಅಂತ ಹೇಳಿ ಕರೀತಾರೆ. ಕಾಂಗ್ರೆಸ್ನವ್ರಿಗೆ ಬೈ ಬರ್ರಿ, MLA ಬೈ ಬರ್ರಿ ಅಂತ ಕರೀತಾರೆ. ಅವಾಗ ಆತ ಬರೋದು 3 ತಿಂಗಳಿಗೊಮ್ಮೆ ಬಂದು ಒಂದಿಟ್ಟು ಏನಿರುವುದು ಅಲ್ಲಿ. ನೀವು ನೋಡ್ರಿ, ಹಿಂಗ ಅಡ್ಯಾಡ್ತೈತೆ ಕುರ್ಚೆ, ಗೋನ್ ನಿಂತಿಲ್ಲ, ಹಿಂಗ್ ಕುರ್ಚೆ ಹೇಳ್ತಿರ್ತೈತಿ, ಹಿಂಗ್ ಕೈ ಹಿಂಗ್ ಮಾಡ್ತೈತಿ, ಹಿಂಗೆ ಕುರ್ಸ್ಕೊಳ್ತಿರ್ತೈತಿ. ಇದು ಶಿಸ್ತ? ಮೈ ತುಂಬ ಕೆರ್ಕೊಳ್ಳೋದು, ಮೈ ತುಂಬ ತುರ್ಸ್ಕೊಳ್ಳೋದು, ಗೋಡ್ ಹಳ್ಳಿಸ್ತಾರ್ದಂಗೆ ಮಾತಾಡೋದು ಪ್ರೆಸ್ನವ್ರ ಮುಂದೆ, ಇದು ಪದ್ಧತಿ? ಗಾಂಭೀರ್ಯತನ ಬೇಕು. ಒಬ್ಬ ಶಾಸಕನಾದಂತವ್ರು, 3 ಬಾರಿ ಶಾಸಕನಾದಂತವ್ರು, ಒಂದು ಗಾಂಭೀರ್ಯತನ ಇಲ್ಲ, ಒಂದು ಶಿಸ್ತಿಲ್ಲ. ಮಾತಾಡೋದು ಸುಮ್ಮನೆ ಆರೋಪ. ಹೊಸು ಹೊಡಿತಾರ, ಹಂಗ ಮಾಡ್ತಾರ, ಏನ್ ಮಾಡ್ತಾರ ತೋರಿಸಿ. ಒಂದರ ಇಸ್ಪೆಟ್ ಕ್ಲಬ್ ಚಲೋ ಇದ್ರೆ ನಾನು ಇವತ್ತ ರಾಜಕೀಯ ತ್ಯಾಗ ಮಾಡ್ತೀನಿ, ರಾಜೀನಾಮೆ ಕೊಡ್ತೀನಿ. ನಿಮ್ ತಾಕತ್ತಿಗೆ ತೋರಿಸಿ. ಅಪ್ಪ ಮಗ ಬಂದು ಒಂದು ಇಸ್ಪೆಟ್ ಕ್ಲಬ್ ತೋರಿಸ್, ಒಂದು ಅಕ್ರಮ ಮರಳುಗಾರಿಕೆ ತೋರಿಸ್, ಅಕ್ರಮ ಮರಳುಗಾರಿಕೆ ಇಲ್ಲಿ ಇಡೋದೈತಿ, ಇದಕ್ಕಲ್ಲ ತೋರಿಸ್ತೀನಿ. ನೀವು ಮಾಡಿದ್ರಿ ಹಲ್ಕಟ್ಟಿಗಿರಿ, ನನ್ನ ಮ್ಯಾಗ ಹಾಕ್ತೀರಿ. ಅಪ್ಪ ಮಗ ಹಾಕಿದ್ದಕ್ಕೆ ನಿಮ್ಮನಲ್ಲಿ ಕಳಿಸ್ಯಾರ ಲೆಕ್ಕೆಳಕ್ ಹೊಳ್ಳಿ. ಇನ್ನೊಬ್ರು ಅವ್ರು ಲೆಕ್ಕೆಳಕ್ ಕಳಿಸಿದ್ರು. ಈಗ ಹಾಲಿ ವಸ್ತಿಯಲ್ಲಿ ಗೊತ್ತಾನ ಮುದುಗಲ್ದಾಗಿ ಅವ್ರು ಮನಿ ಐತಲ್ಲಿ. ತಡ್ರಪ್ಪ, ನಿಮ್ ತಾಲೂಕದ MLA ಅಂದ್ಮೇಲೆ ನಿಮ್ ತಾಲೂಕದಾಗ ಮುಕ್ಕೋಬೇಕಲ್ಲಪ್ಪ. ನಾನು ಎಲ್ಲಿ ಮುಕ್ಕೋತೀನಿ, ನನ್ನ ತಾಲೂಕದಾಗ ಮುಕ್ಕೋತೀನಿ. ಅದು ಪಾಡದಾಗರ ಮುಕ್ಕೊಳ್ಳಿ, ಇಲ್ಲಿ ಮನೆಯಾಗರ ಮುಕ್ಕೊಳ್ಳಿ. ಪಾಡದಾಗ ಮಜಾ ಹೊಡಿತಾನಂತ, ನಾನು ಮಜಾ ಹೊಡಿತೀನಿ. ಏನ್ ಮಾಡ್ತೀನಿ ನೋಡ್ಬಾ ಅಲ್ಲಿ. ಎಷ್ಟು ಆಕಳ ಸಾಕೀನಿ, ಎಷ್ಟು ನಾಯಿ ಮರಿ ಸಾಕೀನಿ, ಎಷ್ಟು ಕೋಳಿ ಸಾಕೀನಿ, ಎಷ್ಟು ಕುರಿ ಸಾಕೀನಿ, ಎಷ್ಟು ಪಕ್ಷಿ ಅದಾವು, ಎಷ್ಟು ಮೀನ್ ಅದಾವು ತೋರಿಸ್ತೀನಿ ಬಾ. ನಾನು ಏನ್ ಸಾಕೀನಿ ಅನ್ನೋದನ್ನ. ನೀವು ಯಾವಾಗ ಒಡ್ಡಾಕ್ಸಕ್ ಹೋಗಿದ್ನಂತೆ, ಜಪಾನ್ಕ್ ಹೋಗಿದ್ನಂತೆ ಯಾವಾಗ ಮಾಡಾಕ. ಅಲ್ಲೇ ಹೋಗಿ ಅಲ್ಲೇ ಮನೆ ಕಟ್ಟಿಸ್ಕೊಳವ. ಏನು ಇದನ್ನ ಹೇಳೋದ್ರಲ್ಲಿ ಯಾರು ಮುಂದು ಅಭಿವೃದ್ಧಿ ಏನ್ ಮಾಡಿದೆ ಅನ್ನೋದು ಮಾತಾಡೋದು. ನಾನು ಅದಕ್ಕೆ ಕಂಟಿ ಸರ್ಕಲ್ನಾಗ ವೇದಿಕೆ ಹಾಕ್ತೀನಿ. ನೀವೇನ್ ಮಾಡಿದ್ರಿ ಬರ್ರಿ. ಎಷ್ಟು ಮನಿ ತಂದಿರಿ ತಾಲೂಕದಾಗ, ಎಷ್ಟು ಮನಿ ಇದಕ್ಕೆಲ್ಲ ಕಟ್ಟಿರಿ, ಎಷ್ಟು ಇಲ್ಲಿ ಕೆಲಸ ಮಾಡಿರಿ ಕೊಡ್ರಿ ಒಂದರ. ಈಗ ನಾ ಕೊಡ್ತೀನಿ ಪಟ್ಟಿ ಬೇಕಾರ, ಬರ್ಕೊಡ್ರಿ. ಮತ್ತೆ ಬರ್ಕೊಡ್ರಿ ಬೇಕಾರೆ. ಈಗ 4.25 ಕೋಟಿ ರೂಪಾಯಿ ಕೊಟ್ಟು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಟ್ತಾ ಇದ್ದೀನಿ. ಅಲ್ಲಿ 10 ಕೋಟಿ ರೂಪಾಯಿ ಕೊಟ್ಟು ಸ್ಟೇಡಿಯಂ ಕಟ್ತಾ ಇದ್ದೀನಿ. ಸ್ಟೇಡಿಯಂ ಸ್ಯಾಂಕ್ಷನ್ ಆಗೈತೆ ನಂದು. 60 ಕೋಟಿ. ನೀರಿನ ಪ್ರಾಬ್ಲಮ್ ಐತಿ ಇಲ್ಕಲ್ಲಾಗ. ನೀರಿನ ಪ್ರಾಬ್ಲಮ್ ಯಾಕಾಗೈತೆ ಅನ್ನೋದು ಗೊತ್ತಿಲ್ಲ. 2013 24/7 ತಂದಿದ್ದು ನಮ್ಮ ಸರ್ಕಾರ. ನಾನೇ ಭೂಮಿ ಪೂಜೆ ಚಾಲೂ ಮಾಡೀನಿ, ನಾನೇ ಉದ್ಘಾಟನೆ ಮಾಡೀನಿ. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇ ಉದ್ಘಾಟನೆ ಮಾಡ್ಯಾರ 2018 ಕೊನೆಗೆ ಉದ್ಘಾಟನೆ ಮಾಡಿದವರು ನಾವೇ. 24 ತಾಸು ನೀರು ಅದನ್ನ ನಾವು ತಂದೀವಿ ಅಂತ ಹೇಳೋದು. ಆಮೇಲೆ ಇವತ್ತೆಷ್ಟು ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ. ಸ್ವಿಮ್ಮಿಂಗ್ ಪೂಲ್ ವರ್ಕ್ ನಡೆದೈತಿ, ಸ್ಟೇಡಿಯಂ ವರ್ಕ್ ನಡೆದೈತಿ, ಕೆರಿ ವರ್ಕ್ ನಡೆದೈತಿ. ಅಲ್ಲಂಪುರ ಪೇಟೆಗೆ ಬ್ರಿಡ್ಜ್ ಆಗೈತಿ, 5 ಕೋಟಿ ರೂಪಾಯಿ ಬ್ರಿಡ್ಜ್. ಇನ್ನೇ ಎಷ್ಟು ಹೇಳಿ ನಾನು ಅಭಿವೃದ್ಧಿ ಕೆಲಸ ಇನ್ನ ಬಹಳಷ್ಟು ಬರ್ದೇನು ತಡೀಲಿ, ಹೇಳ್ತೀನಿ ತಡಿ ಒಂದೊಂದು. ಸ್ವಲ್ಪ ಇವ್ರಿಗೆ ಹೇಳ್ಬೇಕು, ಈ ಪತ್ರಕರ್ತರಿಗೆ ಒಂದಿಷ್ಟು ಮಂದಿ ಅದಾರ, ಇವ್ರಿಗೆ ಹೇಳ್ತೀವಿ ನಗರೋತ್ಥಾನ 4 ನಡೆದೈತಿ. ಶಾದಿ ಮಾಲ್ ಕೆಲಸ ಇದಕ್ಕಲ್ದಲ್ಲ 3 ಶಾದಿ ಮಾಲ್ 1 ಕೋಟಿ ರೂಪಾಯಿ ಶಾದಿ ಮಾಲ್ ಸ್ಯಾಂಕ್ಷನ್ ಮಾಡಿದ್ರು ತಾಲೂಕಿನಾಗ. 3 ಶಾದಿ ಮಾಲ್ ಬಂದಿತ್ತು. ಈಗ ನಾ ಬಂದ ಮ್ಯಾಗ ಕೆಲಸ ಚಲೋ ಆಗ್ಯಾವ. ಈಗ ಮುಗಿಯ ಅಂತದ್ದು ಹೋಗಿ ಬಂದಾವ 3 ಶಾದಿ ಮಾಲ್. ನಂದವಾಡಿಗೆ, ಕಂದಗಲ್, ಇಲ್ಕಲ್ 3 ಶಾದಿ ಮಾಲ್ 1 ಕೋಟಿ ರೂಪಾಯಿ ಬಂದಿದ್ವು. ಇಷ್ಟು ದಿವಸ ಬಂದಿದ್ವಿಲ್ಲಪ್ಪ. ಈಗ ಚಲೋ ಆಗೈತಿಲ್ಲ. ಯಾಕ ನಾ ಬಂದಿದ್ದು ಹೊಳೆ ಚಲೋ ಹಾಕೋ. ಅಲ್ಲಿ ಇಂದಿರಾ ಕ್ಯಾಂಟೀನ್ ಹುಡುಗುದು ಹೇಳಿಲ್ಲ ಏನ ಪೂರ 2018 ಮುಗಿದಿತ್ತದು. ಅದ್ರ ಉದ್ಘಾಟನೆ ಮಾಡಕ್ ಆಗಿದ್ದಿಲ್ಲ. 2023 ನಾನಾ ಬಂದು ಮತ್ತು ಹೊಳೆ ಉದ್ಘಾಟನೆ ಮಾಡಿದೆ. ಅದ್ರ ಮೇಲೆ ಬರ್ದಾರ. ಅದಕ್ಕೆ ಹೇಳ್ತಾರಲ್ಲ, ದಾನೆ ದಾನೆ ಪೇ ಲಿಖಾ ಹೈ ಖಾನೆ ವಾಲಾ ಕಾ ನಾಮ್. ಯಾರ್ಯಾರು ಉದ್ಘಾಟನೆ ಮಾಡ್ಬೇಕು ಅನ್ನೋದು ಬರ್ದಿಟ್ರ. ಅದು ಆಗ್ಬೇಕಾಗಿತ್ತು. ನಮ್ ನಿಂತರ ಎಷ್ಟು ಕೆಲಸ ನಂತರ ಉದ್ಘಾಟನೆ ಆಗಿಲ್ಲ ಈ ತಾಲೂಕದಾಗ, ಎಷ್ಟು ಕಾರ್ಯಕ್ರಮಗಳಾಗಿಲ್ಲ. ಇವತ್ತು ಇಂಥ ಅಭಿವೃದ್ಧಿ ಕೆಲಸಗಳು 5 ಕೋಟಿ ರೂಪಾಯಿ ಈಗಾಗಲೇ ಮೈನಾರಿಟಿ ಫಂಡ್ ತಂದೀನಿ. ಮುಸ್ಲಿಂ ಕಾಲನಿ ಇರುವಂತ ರಸ್ತೆಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಸಿಸಿ ರಸ್ತೆ ಅವಕ್ಕೆ 5 ಕೋಟಿ ರೂಪಾಯಿ ಕೊಟ್ಟಾರ. 1,000 ಮನಿ ತಂದೀನಿ. ಇಲ್ಕಲ್ಲಿ 1,000, ಹುನಗುಂದಕ್ಕೆ 500, ಹಳ್ಳಿ ಗ್ರಾಮಗಳಿಗೆ 1,500 ಮನಿ. ಇವೆಲ್ಲ ತಂದಿದ್ದ ಯೋಜನೆ ಅಲ್ಲ. ಇವ್ರಿಗೆಲ್ಲ ಮನಿ ಕಟ್ಟಿ ತೋರಿಸ್ರಿ. ನನಗೆ ಹೇಳ್ತೀನಿ, ಚಾಲೆಂಜ್ ಮಾಡ್ತೀನಿ ನಾನು. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದು. ಟೂರಿಂಗ್ ಥಿಯೇಟರ್ 3 ತಿಂಗಳಿಗೊಮ್ಮೆ ಬಂದು ಅವ್ರೊಂದು 4 ಮಂದಿ ಪತ್ರಕರ್ತರು ಸಾಕ್ಯಾರಿಲ್ಲ.
ಅವರು ಈ ಪೆನ್ ಡ್ರೈವ್ ಕೊಡ್ತಾರಂತೀವ್ರಿ, ಪೆನ್ ಡ್ರೈವ್ ಇನ್ನದ ಅಂತ ಬಿಡು, ಪೆನ್ ಡ್ರೈವ್ ಇಟ್ಕೊಂಡ್ ಬಿಟ್ಕೋ ಕೆಳಗೆ, ಪೆನ್ ಡ್ರೈವ್ ಬಿಟ್ಕೋ, ಪೆನ್ ಡ್ರೈವ್ ತರ್ತಾರಂತೀವಿ, ಪೆನ್ ಡ್ರೈವ್ ತರ್ತೀನಿ ತಡಿ ಅಂತ. ಇನ್ನೂ ಬಹಳ ಒಂದು ಪೆನ್ ಡ್ರೈವ್ ಇಟ್ಕೊಂಡ್ ಬಿಟ್ಕೋ, ಪೆನ್ ಡ್ರೈವ್. ಯಾರು ಪೆನ್ ಡ್ರೈವ್, ಯಾರು ಭ್ರಷ್ಟಾಚಾರ ಮಾಡ್ಯಾರ, ಯಾರು ತಿಂದಾರ, ಇಲ್ಲಿ ಗುರುಗಳು ಅದನ್ನು ಮಾತಾಡಬಾರ್ದು, ಆದ್ರೆ ಅನಿವಾರ್ಯ ನನಗೆ ಈ ಉತ್ತರ ಕೊಡಬೇಕಾಗತ್ತೆ ನಾನು. ಯಾಕಂದ್ರೆ ನಾನು ಪದೇ ಪದೇ ಪ್ರೆಸ್ ಮೀಟ್ ಮಾಡಿ ಅವು 4 ಮಂದಿ ಹೇಳ್ತಾರಂತೇಳಿ ನಾ ಕೇಳಮಗ ಅಲ್ಲ. ನಾ ಚಮಚಗಿರಿ ಯಾರಿಗೆ ಇಟ್ಕೊಂಡಿಲ್ಲ, ನಾನು ಅಂತ ಕೇಳಕ ಯಾರನ್ನೂ ಇಟ್ಕೊಂಡಿಲ್ಲ. ಪಾಪ ಪತ್ರಕರ್ತರು ನನ್ನ ಹತ್ರ ಯಾರು ಹೇಳೋದಿಲ್ಲ ಇಂಥವು. ಅಲ್ಲಿ ಒಂದು 4 ಮಂದಿ ಇಟ್ಕೊಂಡ್ರೆ ಅವ್ರು ಏಜೆಂಟ್ರನ್ನ, ಅವು ಅದಾವ ನನಗೆ ಗೊತ್ತದವು ಯಾವ ಅದಾವ ಅಂತ ಹೇಳಿ. ಅವು ಹೋಗಿ ಪ್ರೆಸ್ ಮೀಟ್ ಮಾಡ್ರಿ, ಪ್ರೆಸ್ ಮೀಟ್ ಮಾಡ್ರಿಂದಾಗ ಇದು ಕುಂದ್ರತ್ ಕುರ್ಚಿ ಕಗಾಡಿಸ್ಕೊಳ್ತಾರೆ. ಅದು ಕೈ ನಿಂದ್ರು ಕಾಲು ನಿಂತಿಲ್ಲ, ಗೋಲು ನಿಂತೇ ಇಲ್ಲ ಅಂತ ಹೇಳ್ಬಿಟ್ಟಿನಿ ನಾನು. ಇನ್ನೇನು ಹೇಳಿ? ಅದಕ್ಕೆ ಇವೆಲ್ಲ ಮಾತಾಡಿದ್ರೆ ಇಂಥ ಉತ್ತರ ಬರ್ತಾವ್. ಯಾಕಂದ್ರೆ ಅನಿವಾರ್ಯವಾಗಿ ಮಾತಾಡಬೇಕಾಗತ್ತೆ. ಯಾಕಂದ್ರೆ ಮಾಡಿದ್ದನ್ನ ಮಾಡಿ ಅಂತ ಹೇಳೋರು ನಾವು. ನಿಮ್ಮಂಗ ಸುಳ್ಳು ನಾವು ಮಾಡಿದ್ದನ್ನು ನಾವು ಮಾಡಿವಿ ಅಂತ ಹೇಳೋದು ನಮಗೆ ಬುದ್ಧಿ ಇಲ್ಲ. ಯಾವ್ಯಾವ ಅಭಿವೃದ್ಧಿ ಕೆಲಸಗಳು ನಡೆದ ಒಮ್ಮೆ ಇಳಕಲ್ಲ ಅಡ್ಡಾಡ ಗೊತ್ತಾಗುತ್ತೆ. 4 ಮಂದಿಗೆ ಗೊತ್ತೇ ಆಗ ಏನೇನು ಸಾರ್ವಜನಿಕರ ತೊಂದರೆ ಐತೆ ಅನ್ನೋದು ಗೊತ್ತಾಗುತ್ತೆ, ರೈತರ ತೊಂದರೆ ಏನೇನು ಗೊತ್ತಾಗುತ್ತೆ. ರೈತರಿಗೆ ಬೆಂಬಲ ಬೆಲೆ ಕೊಟ್ಟಿದ್ದಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ನಾವು ಕಡ್ಲಿಗೆ ಬೆಂಬಲ ಬೆಲೆ ಕೊಟ್ಟಿವಿ, ತೊಗರಿಗೆ ಬೆಂಬಲ ಬೆಲೆ ಕೊಟ್ಟಿವಿ, ಹೆಸರಿಗೆ ಬೆಂಬಲ ಬೆಲೆ ಕೊಟ್ಟಿವಿ. ಯಾರು ಕೊಟ್ಟಿದ್ರಪ್ಪ 5 ವರ್ಷ? ಒಂದರ ರೈತರ ಪರವಾಗಿ ಇದ್ದ ಯೋಜನೆ ಕೊಟ್ರ, ನೀರಾವರಿ ನಾವು ಮಾಡಿ, ಎಲ್ಲವೂ ನಾವು ಮಾಡಿ. ಏನು ಇವರೇ ಹುಟ್ಟಿಸ್ಬಿಟ್ರ, ಒಬ್ಬ ಹುಟ್ಟಿಸ್ಯಾನ ಜಗತ್ತು, ಇಲ್ಲೊಬ್ಬ ಹುಟ್ಟಿಸ್ಬಿಟ್ಟಾನ, ಮತ್ತೆ ಯಾರೋ ಹುಟ್ಟಿಸೇ ಇಲ್ಲ. ನಮ್ಗೆ 5 ಚುನಾವಣೆ ಹಾಕೋಕ್ ಬರ್ತಿದ್ದಿಲ್ಲ. ಅದಕ್ಕೆ ಈಗ ಜಾಸ್ತಿ ಮಾತಾಡೋದು ಬೇಡ. ಈಗಾಗಲೇ ಇಳಕಲ್ ನಗರಕ್ಕೆ ನೀರಿನ ತೊಂದರೆ ಇತ್ತು. ಈಗಾಗಲೇ ಸರ್ಕಾರ 60 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಅನ್ನು ಮಾಡಿದೆ. ಇಳಕಲ್ 60 ಕೋಟಿ. ಏನು ಅಮೃತ್ 2 ಯೋಜನೆಯಲ್ಲಿ 60 ಕೋಟಿ ನಿನ್ನೆ ಸ್ಯಾಂಕ್ಷನ್ ಮಾಡಿದೆ ಸರ್ಕಾರ. ಅದು ಅಲ್ಲದೆ ಮತ್ತೊಂದು 13 ಕೋಟಿ ಬೇರೆ ಆಗೈತಿ. 13 ಕೋಟಿನೂ ಸ್ಯಾಂಕ್ಷನ್ ಮಾಡಿಸೀನಿ. ಮನೆ ಕನೆಕ್ಷನ್ ಕೊಡ್ಬೇಕಲ್ಲ ಮತ್ ನಾಳ, ಅದಕ್ಕೂ 13 ಕೋಟಿ ಬೇರೆ ಮಾಡಿಸೀನಿ. ಇದು ಶಾಶ್ವತವಾಗಿ ಇಳಕಲ್ಗೆ 24 ತಾಸು ಕುಡಿಯಕ್ಕೆ ನೀರು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆ ತಂದಿದ್ದೀವಿ. ಹುನಗುಂದಕ್ಕೆ 43 ಕೋಟಿ ರೂಪಾಯಿ ಯುಜಿಡಿ ವರ್ಕ್ ಆಗಿದೆ, ಅಲ್ಲಿ ಕೂಡ ಕ್ಯಾನ್ಸಲ್. ಅದು ಅರ್ಧಂಬರ್ಧ ಆಗಿತ್ತು. ಅದನ್ನು ಮತ್ತೆ ಪೂರ್ಣಗೊಳಿಸಬೇಕು ಅಂತ 43 ಕೋಟಿ ರೂಪಾಯಿ ಅಲ್ಲಿ ಬಿಡುಗಡೆ ಮಾಡಿಸಿದ್ದೀನಿ. ಇಂಥ ಇನ್ನೂ ಅನೇಕ ಯೋಜನೆಗಳು, ಇನ್ನೂ 3 ವರ್ಷ ಟೈಮ್ ಅಭಿ ಬಾಕಿ ಪಿಕ್ಚರ್ ಅಭಿ ದಿಕ್ಕಾಯಂಗೆ ಇಸ್ಕೋ ಹಾಗೆ ಇನ್ನು 3 ವರ್ಷ ಚಿಂತೆ ಮಾಡಬಾರ್ದು. ನಮ್ಮ ಏನೇನು ಮಾಡಬೇಕಂತ ನಾ ಗುರಿ ಇಟ್ಕೊಂಡಿರಲ್ಲ, ಅವ್ರು ಮಾಡೇ ಹೋಗಾಗಿ ನಾನು ಬಂದೀನಿ. ಅದ್ರಾಗ ಏನು ಮತ್ತೆ ಬಂದಿದ್ದು ಅದಕ್ಕೆ ನಾನು ಮತ್ತೆ ಅದಕ್ಕೆ ಬಂದಿರೋ ಇದಕ್ಕೆ ಬಂದಿದ್ದೀನಿ. ಮತ್ತೆ ಎಲ್ಲ ಮುಗಿಸೋದಕ್ಕೆ ಬಂದಿದ್ದೀವಿ. ಇಂದಿರಾ ಕ್ಯಾಂಟೀನ್ ಇನ್ನೊಂದು ವರ್ಷದಲ್ಲಿ ಇನ್ನೊಂದು ಇಂದಿರಾ ಕ್ಯಾಂಟೀನ್ ಅನ್ನ ಬನ್ನಿಕಟ್ಟಿ ಹತ್ರ ನಾವು ಉದ್ಘಾಟನೆ ಮಾಡ್ತೀವಿ ಅನ್ನೋ ಮಾತನ್ನು ಕೊಡ್ತೀವಿ. ಇದು ಬಡವರಿಗೆ ಆಗಿ ನೋಡ್ರಿ, 5 ರೂಪಾಯಿಗೆ ನಾಷ್ಟ, 10 ರೂಪಾಯಿ ಊಟ. ಎಷ್ಟು ಮಂದಿ ಪಾಪ ಬಡಬಗ್ಗರಿಗೆ 5 ರೂಪಾಯಿದಾಗ ಊಟ ಒಂದು ನಾಷ್ಟ ಸಿಗುತ್ತೆ, 10 ರೂಪಾಯಿದಾಗ ಊಟ ಸಿಗುತ್ತೆ. ಎಷ್ಟು ಮಂದಿ ನಡೆಸ್ತಾರೆ ಇದನ್ನು? ಇದು ಬಡವರಿಗಾಗಿ ಕೊಟ್ಟಿರುವಂತಹ ಯೋಜನೆ. ಇದರ ಸದುಪಯೋಗ ಆಗ್ಬೇಕು, ಇದು ದುರುಪಯೋಗ ಆಗಬಾರ್ದು. ಈಗಾಗಲೇ ನಾನು ಶ್ರೀನಿವಾಸ್ ಜಾಧವ್ಗೆ ನಮ್ಮ ಪೌರಾಯುಕ್ತರಿಗೆ ಹೇಳಿದ್ದೀನಿ, ಇದು 1,000 ಆಗ್ಬೇಕು, 500 ಅಲ್ಲ. ಇದ್ರ ಕೆಪಾಸಿಟಿ ಜಾಸ್ತಿ ಮಾಡಿಸ್ಬೇಕು. 500 ಸಾಲೋದಿಲ್ಲ, ದೊಡ್ಡ ಊರು ಅದು ಟೋಕನ್ ಮಾಡ್ತಾರೆ. ಟೋಕನ್ ಅವ್ರು ಮಾಡ್ತಾರೆ ಬಿಡ್ರಿ, ಅದು ವ್ಯವಸ್ಥೆ ಮಾಡ್ತಾರೆ. 1,000 ಜನಕ್ಕೆ ನಾಷ್ಟ ಕೊಡ್ಬೇಕು, 1,000 ಜನಕ್ಕೆ ಊಟ ಕೊಡ್ಬೇಕು, 1,000 ಜನಕ್ಕೆ ರಾತ್ರಿ ಊಟ, 3,000 ಜನಕ್ಕೆ ಒಂದು ದಿವಸಕ್ಕೆ ಇಲ್ಲಿ ಊಟ ನಾಷ್ಟ ಎಲ್ಲ ಆಗ್ಬೇಕು. ಇದಕ್ಕೆ ನೋಡ್ರಿ 75% ಸರ್ಕಾರ ರೊಕ್ಕ ಆಗತ್ತ, ನಿಮ್ ರೊಕ್ಕದ ಮ್ಯಾಗ ಆಗುದಿಲ್ಲ. 5 ರೂಪಾಯಿದಾಗ ಏನ್ರ ಮಾಡಕ್ಕಾಗತ್ತ? ಇಡ್ಲಿ ಮಾಡಕ್ಕೆ ಮತ್ತೆ ಕ್ವಾಲಿಟಿದು ಯಾವ್ದಾರ ಹಾಕಿ ತಿನಿಸಿ ಕಳ್ಸಂಗಿಲ್ಲ. ಗುಳಾಪಳ ಹಾಕಿ ಚಲೋದು ಯಾವ್ದಾರ ಒಂದು ಕಂಪ್ಲೇಂಟ್ ಬಂತಂದ್ರೆ ನನ್ನ ಹತ್ರ ಹೇಳ್ರಿ, ಅವತ್ತ ಮತ್ತೆ ಬಂದ್ ಮಾಡಿಸಿ ಬದಲಿ ಮಾಡ್ತೀವಿ ನಾವು. ನಿಮಗೆ ಒಳ್ಳೆಯ ಆಹಾರವನ್ನು ಕೊಡಿಸುವಂತ ಕೆಲಸ ನಮ್ಮದು. ಒಳ್ಳೆಯ ಆಹಾರವನ್ನ ಬಹಳ ಸಸ್ತಾದಲ್ಲಿ 75% ಸರ್ಕಾರ ತುಂಬುತ್ತಿದ್ದಕ್ಕೆ ರೊಕ್ಕ, ಕೇವಲ 25% ಜನ ಕಟ್ಟದಂಗೆ. ನೀವು 5 ರೂಪಾಯಿ ಅಂದ್ರೆ ಏನು? 25 ರೂಪಾಯಿ ಅಂತ ಒಂದು ಇಡ್ಲಿ ಚಬೀರ. ಅದಕ್ಕೆ ಈ ಒಂದು ಯೋಜನೆಯನ್ನ ತಾವು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಮತ್ತೊಮ್ಮೆ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ತಾಯಂದಿರಿಗೆ, ಯುವಕರಿಗೆ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.